ಯಾವಾಗ ಸರ್ ಈಗ ನೋಡ್ತಾ ಇದ್ದೀವಿ ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈಗ ಮೋದಿ ಕೊಟ್ಟಿರುವಂಥ ಸೂಚನೆಗಳನ್ನು ಸ್ವತಃ BJP ನಾಯಕರೇ ಫಾಲೋ ಮಾಡ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ. ನಮ್ಮ ದೇಶದಲ್ಲಿ ಈ ತರ ಸಮಸ್ಯೆಗಳು ಬಂದಾಗ ನಾವು ಬೇರೆ ದೇಶಗಳಿಗೆ ಹೋಲಿಸಿದ್ರೆ ಆ ದೇಶದಲ್ಲಿ ಸಮಸ್ಯೆಗಳು ಬಂದಾಗ ಒಂದು ದೇಶ ಒಂದು ಸಮಸ್ಯೆಗೆ ಸಿಲುಕಾಕೊಂಡಾಗ ಪ್ರತಿಪಕ್ಷಗಳು ಕೂಡ ಆಡಳಿತ ಪಕ್ಷದ ಜೊತೆ ನಿಂತ್ಕೊಳ್ತವೆ. ಯಾಕಂದ್ರೆ ನಾವು ವಿರೋಧ ಪಕ್ಷದ ಕೆಲಸ ಅದು ಆಂತರಿಕವಾಗಿ ಸಮಸ್ಯೆಗಳು ಬಂದಾಗ ಅಥವಾ ರಾಜಕೀಯವಾಗಿ ಟೀಕೆ ಮಾಡಬಹುದೇ ಹೊರತು ಇದು ಒಂದು ಗ್ಲೋಬಲ್ ಸಮಸ್ಯೆ ಆದಾಗ ಸರ್ಕಾರ ಜೊತೆ ನಿಲ್ಲುವಂತದ್ದು ಕೂಡ, ಯಾಕಂದ್ರೆ ಅವರು ಪಾರ್ಟ್ ಆಫ್ ದಿ ನೇಷನ್, ಪಾರ್ಟ್ ಆಫ್ ದಿ ಗವರ್ಮೆಂಟ್. ಅವರು ಪಹಲ್ಗಾಮ್ ಅಟ್ಯಾಕ್ ಆದಾಗ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ರು, ವಿ ಆರ್ ವಿತ್ ದ ಕಂಟ್ರಿ, ದೇಶದ ಜೊತೆಗಿದ್ದೇವೆ, ಪ್ರಧಾನಿ ಜೊತೆಗಿದ್ದೇವೆ, ನಾವು ಏನ್ ಬೇಕಾದ್ರೂ ತೀರ್ಮಾನವನ್ನು ತೆಗೆದುಕೊಳ್ಳಿ ಅಂತ ಹೇಳಿದ್ರು. ವಿರೋಧ ಪಕ್ಷವಾಗಿ ಜವಾಬ್ದಾರಿತವಾಗಿ ದೇಶದ ಜೊತೆ ಇದ್ದೇವೆ ಅಂತ ಹೇಳಿ ಬಹಿರಂಗವಾಗಿ ಘೋಷಣೆ ಮಾಡಿದ್ರು. ಹೌದು, ಆ ತರದ ಒಂದು ನಿಲುವನ್ನ ಪ್ರತಿಪಕ್ಷಗಳು ಕೂಡ ತೆಗೆದುಕೊಳ್ಬೇಕಾಗತ್ತೆ ಇಂಥ ಸಮಸ್ಯೆಗಳು ಬಂದಾಗ. ಬೇರೆ ಚುನಾವಣೆಯ ಸಂದರ್ಭದಲ್ಲಿ ನೀವು ಜನರ ಹತ್ರ ಹೋದಾಗ ಈ ಆಡಳಿತ ಪಕ್ಷದ ವೈಫಲ್ಯಗಳೇನಿದೆ ಅದನ್ನ ನೀವು ಹೇಳ್ತೀರಾ, ಅವರು ಪ್ರತಿಪಕ್ಷದ ವೈಫಲ್ಯಗಳೇನು ಅಂತ ಅವ್ರು ಹೇಳ್ತಾರೆ. ಅಂತಿಮವಾಗಿ ಪ್ರಜಾಪ್ರಭುತ್ವದಲ್ಲಿ ನಿರ್ಧಾರ ತೆಗೆದುಕೊಳ್ಳುವಂತವ್ರು ಜನ. ಅದಕ್ಕೇನ್ ಹೇಳ್ತೀವಿ ನಾವು, ಜನತಾ ನ್ಯಾಯಾಲಯ ಅಂತ ಹೇಳ್ತೀವಿ. ಜನತಾ ನ್ಯಾಯಾಲಯದಲ್ಲಿ ಏನು ತೀರ್ಪು ಕೊಡ್ತಾರೋ ಅದ್ರ ಪ್ರಕಾರ ಆಗುತ್ತೆ. ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಪಕ್ಷದ ಸರ್ಕಾರಗಳು ಬಂದಿದೆ, ಅದೇ ರೀತಿ ಕೇಂದ್ರದಲ್ಲಿ ಮೋದಿ ಅವರ ಸರ್ಕಾರ ಇದೆ. ಇಂತ ಒಂದು ಸಮಸ್ಯೆಗಳು ಬಂದಾಗ ಒಟ್ಟಾಗಿ ಎದುರಿಸುವಂತದ್ದು ಬಹಳ ಮುಖ್ಯ ಆಗುತ್ತೆ. ಇದ್ರ ಜೊತೆಗೆ ಈ ನಮ್ಮ ದೇಶದ ಒಂದು ವಿಚಾರ ಹಿಂದೆ ತೆಗೆದುಕೊಂಡು ಹೋದ್ರೆ, ನಮ್ಮಲ್ಲಿ ಹಿಂದೆ ನೋಡಿ ಸ್ವಾತಂತ್ರ್ಯ ಬಂದ ಹೊಸದರಲ್ಲಿ ಆಹಾರ ಭದ್ರತೆ ಇರ್ಲಿಲ್ಲ. ಅವಾಗ ನಾವು ರಷ್ಯಾದಿಂದ ಗೋಧಿ ಆಮದು ಮಾಡ್ಕೊಳ್ತಾ ಇದ್ವಿ. ಅವಾಗ ಶಾಲೆ ಪ್ರೈಮರಿ ಸ್ಕೂಲ್ ಮಕ್ಕಳಿಗೆಲ್ಲ ಗೋಧಿ ಉಪ್ಪಿಟ್ಟು ಇದೆಲ್ಲ ಮಾಡ್ಕೊಡ್ತಾ ಇದ್ರು. ಆಹಾರದ ಅಷ್ಟು ಸಮಸ್ಯೆ ಇತ್ತು. ಅದಾದ್ಮೇಲೆ ನಮ್ಮ ದೇಶದ ಪರಿಸ್ಥಿತಿ ಸುಧಾರಣೆ ಆಗ್ತಾ ಹೋಯ್ತು. ಮತ್ತೆ ನಮ್ಮ ದೇಶದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ ತುರ್ತು ಪರಿಸ್ಥಿತಿನ ಯಾಕೆ ತಗೊಂಡ್ಬಂದ್ರು? ದೇಶದಲ್ಲಿ ಜನರಿಗೆ ಕಂಟ್ರೋಲ್ ಮಾಡಕ್ ಆಗಲ್ಲ, ಆಹಾರದ ಸಮಸ್ಯೆ ಆಯ್ತು, ಆಡಳಿತದ ಸಮಸ್ಯೆಗಳಾಯ್ತು. ಇಂದಿರಾ ಗಾಂಧಿ ಅವರು ಇದು ಕಂಟ್ರೋಲ್ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೇನೆ ತುರ್ತು ಪರಿಸ್ಥಿತಿ ತುರ್ತು ಪರಿಸ್ಥಿತಿಯ ತಂದಾಗ ಬಹುಶಃ ನಮ್ಮ ಕಾಂಗ್ರೆಸ್ಸಿನ ಮುಖಂಡರು, ಕಾಂಗ್ರೆಸ್ ವಕ್ತಾರರು ಮರ್ತಿರ್ಬೇಕು, ನಮ್ಮ ದೇಶದ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಜನಸಂಖ್ಯೆ ಸ್ಫೋಟ ಆಗಿದೆ. ಹೀಗಾಗಿ ಫ್ಯಾಮಿಲಿ ಪ್ಲಾನಿಂಗ್ ಅನ್ನ ಕಡ್ಡಾಯ ಮಾಡ್ಬೇಕಂತ ಹೇಳಿ ಅವಾಗ ಇಂದಿರಾ ಗಾಂಧಿ ಅವರ ಮಗ ಸಂಜಯ್ ಗಾಂಧಿ ಅವರ ನೇತೃತ್ವದಲ್ಲಿ ಒತ್ತಾಯ ಪೂರ್ವಕ ಫ್ಯಾಮಿಲಿ ಪ್ಲಾನಿಂಗ್ ಅನ್ನ ಮಾಡಿದ್ರು. ತಾವು ಬಿಜೆಪಿ ವಕ್ತಾರಲ್ಲ, ದಯವಿಟ್ಟು ನೀವು ಈ ಮೋದಿ ಜಪ ಬಿಟ್ಟು ಬಿಜೆಪಿ ಜಪ ಬಿಟ್ಟು ಒಬ್ಬ ಪ್ರಬುದ್ಧ ಪತ್ರಕರ್ತರಾಗಿ ಮಾತಾಡಿ, ಅವಾಗ ನಾನು ಉತ್ತರ ಕೊಡ್ತೀನಿ. ಅವಾಗಿಂದ ನೋಡ್ತಾ ಇದ್ದೀನಿ, ದೇಶದ ಪ್ರಧಾನಿಯವ್ರ ಬಗ್ಗೆ ಚಕಾರ ಇಲ್ಲ, ಆರ್ಥಿಕ ವ್ಯವಸ್ಥೆ ಬಗ್ಗೆ ಚಕಾರ ಇಲ್ಲ. ನೀವು ಕಂಪೇರ್ ಮಾಡ್ತಾ ಇದ್ದೀರೇನ್ರಿ ನಮ್ಮ ದೇಶನ ಪಾಕಿಸ್ತಾನ ಪರಿಸ್ಥಿತಿ ನೋಡಿ, ಶ್ರೀಲಂಕಾ ಪರಿಸ್ಥಿತಿ ನೋಡಿ, ಬಾಂಗ್ಲಾ ಪರಿಸ್ಥಿತಿ ನೋಡಿ, ನೇಪಾಳ ಪರಿಸ್ಥಿತಿ ನೋಡಿ ಅಂತೇಳಿ. ಏನ್ ಅನ್ಕೊಂಡಿದ್ರಿ? ಈ ದೇಶ ಕಟ್ಟಿದೀವಿ ಸ್ವಾಮಿ. ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಅವತ್ತಂದ್ರು ಅವ್ರು ನಾವು ಚುನಾವಣೆಯಲ್ಲಿ ಸೋಲ್ಸಿರೋ ಮುಗ್ದಿರೋ ಅಧ್ಯಾಯ. ಏನು SIL ಚುನಾವಣೆ ಮಾಡ್ಕೊಂಡು, EVM ಅಲ್ಲಿ ಚುನಾವಣೆ ಮಾಡ್ಕೊಂಡು, ಶ್ರೀರಾಮನ್ ತೋರ್ಸ್ಕೊಂಡು ಚುನಾವಣೆ ಮಾಡ್ಕೊಂಡು, ಪುಲ್ವಾಮಾ ತೋರ್ಸ್ಕೊಂಡು ಚುನಾವಣೆ ಮಾಡ್ಕೊಂಡು, ಈ ದೇಶಕ್ಕೆ ಕೊಡುಗೆ ಏನ್ರಿ? ಈ ರಾಜ್ಯಕ್ಕೆ ಕೊಡುಗೆ ಏನ್ರಿ? ನಮ್ಮ ತೆರಿಗೆ ಹಣ ಹೇಳ್ರಿ, 14 ಹಣಕಾಸು ಆಯೋಗದ ಹಣ ಹೇಳ್ರಿ, ಇವತ್ತು PM ಕೇರ್ ಅಂತ ಹಣ ವಸೂಲಿ ಮಾಡಿದ್ರಲ್ಲ ಆ ಹಣ ಹೇಳ್ರಿ, ಕೋವಿಡ್ ಟೈಮಲ್ಲಿ 20,000 ಕೋಟಿ ಏನೋ ಕೊಡ್ತೀವಿ ಅಂದ್ರಲ್ಲ ಆ ದುಡ್ಡು ಎಲ್ಲಿಗೆ ಹೋಯ್ತ್ರಿ? ಎಲೆಕ್ಟ್ರೋ ಬಾಂಡ್ ಕಷ್ಟದಲ್ಲಿದ್ದೀವಲ್ಲ ತನ್ನ ಸುರಿಯ ಕೇಳಿ BJP ಅವ್ರನ್ನ. 16 ಲಕ್ಷ ಏನೋ ಶ್ರೀಮಂತರದೆಲ್ಲ ಸಾಲ ಮನ್ನಾ ಮಾಡಿದ್ರಲ್ಲ ತನ್ನ ಸುರಿಯ ಕೇಳಿ. ನಮ್ಮ ದೇಶದ ಹಣ ಅಲ್ವಾ? ಬಡವ್ರ ಮೇಲೆ ಯಾಕೆ ಹೊಡಿತೀರ್ರಿ? ರೈತರಿಗೆ ಗೊಬ್ಬರ ಖರೀದಿ ಮಾಡಂತೆ, ಹೆಣ್ಮಕ್ಳು ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡಬಾರ್ದಂತೆ, ಚಿನ್ನ ಖರೀದಿ ಮಾಡಬಾರ್ದಂತೆ. ರೀ ಸ್ವಾಮಿ, ಅಣ್ಣ ಸ್ವಾಮಿ ಕೈ ಮುಗಿತೀನಿ ಸರ್, ತಾವು ಹಿರಿಯರಿದ್ದೀರಿ, BJP ಅವ್ರು ಬಂದಿಲ್ಲ ಬಿಡಿ, ತಾವು ಪತ್ರಕರ್ತರಾಗಿ ಮಾತಾಡಿ ಅಂತ ನನ್ನ ಹಂಬಲ್ ರಿಕ್ವೆಸ್ಟ್. ಯಾವಾಗಲ್ ಸರ್ ನೋಡಿ, ಇದಾದ್ಮೇಲೆ ಕೂಡ ಈಗ ಪ್ರಧಾನಿಯವರು ಕರೆ ಕೊಟ್ಟಿದ್ದಾರೆ ಹೊರತು ಒಬ್ಬ ಪ್ರಧಾನಿಗೆ ಸಂವಿಧಾನಾತ್ಮಕವಾಗಿ ಇದನ್ನ ಇಂಪ್ಲಿಮೆಂಟ್ ಮಾಡೋದು, ಕಾನೂನಾತ್ಮಕವಾಗೇನೆ ನೀವು ಇಷ್ಟು ದೇಶಗಳಿಗೆ ಹೋಗ್ಬಾರ್ದು, ಇಷ್ಟೇ ಕನ್ಸಂಪ್ಷನ್ ಮಾಡ್ಬೇಕಂತ ಆರ್ಡರ್ ಮಾಡುವ ಅಧಿಕಾರ ಇದೆ ಸರ್ಕಾರಕ್ಕೆ. ಇವತ್ತು ಕೇಂದ್ರ ಸರ್ಕಾರ ಯಾವುದು ಕೂಡ ಆರ್ಡರ್ ಮಾಡಿಲ್ಲ, ಆಜ್ಞೆಯನ್ನ ಹೊರಡಿಸಿಲ್ಲ. ಕೇವಲ ಜನರ ಅದೇ ಮಹಾಪ್ರಸಾದ ಅಂತ ಕರೆ ಕೊಟ್ಟಿದ್ದಾರೆ. ಅಲ್ಲ, ಕಾನೂನು ತಂದಿಲ್ಲ ಅನ್ನೋದೇ ಬಹಳ ಸಮಾಧಾನ ಪಟ್ಟು ಸಂಭ್ರಮ ಪಟ್ಕೋಬೇಕಾ ನಾವು ಅಂತ. ನೋಡಿ, ನಾನು ಕಾಂಗ್ರೆಸ್ ವಕ್ತಾರರು, ನನ್ನ ಆತ್ಮೀಯ ಸ್ನೇಹಿತರು, ನಾನು ಅವ್ರಿಗೊಂದು ಮನವಿ ಮಾಡ್ತೀನಿ, ಎಷ್ಟೇ ಎತ್ತರ ಧ್ವನಿಯಲ್ಲಿ ಮಾತಾಡಿ. ಇವತ್ತು ಕೇಂದ್ರ ಸರ್ಕಾರ ಕೊಟ್ಟಿರುವಂತದ್ದು ಜನರಿಗೆ ಕರೆ ಹೊರತು ಕೇಂದ್ರ ಸರ್ಕಾರ ಯಾವುದೇ ಆದೇಶವನ್ನ ಮಾಡಿಲ್ಲ.
ಕಾನೂನಾತ್ಮಕವಾಗಿ ಏನು ಆದೇಶ ಮಾಡಿದ್ಯಾ, ನೀವು ಇಷ್ಟೇ ಪೆಟ್ರೋಲ್ ಯೂಸ್ ಮಾಡ್ಬೇಕು, ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ಬೇಕಂತ ಎಲ್ಲಾದ್ರೂ ಆದೇಶ ಹೊರಡಿಸಿದ್ಯಾ ಕೇಂದ್ರ ಸರ್ಕಾರ? ವಿದೇಶಕ್ಕೆ ಇಷ್ಟೇ ಸರ್ತೆ ಹೋಗ್ಬೇಕಂತ ಆದೇಶ ಮಾಡಿದ್ಯಾ? ಯಾವುದು ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಕೇಂದ್ರ ಸರ್ಕಾರ ಆದೇಶವನ್ನ ಮಾಡಿಲ್ಲ. ದೇಶದ ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಪ್ರಧಾನಿಯವರು ಒಂದು ಕರೆಯನ್ನು ಕೊಡ್ತಾರೆ, ಮತ್ತೊಂದು ಕಡೆ ಅವರು ಮನವಿಯನ್ನ ಮಾಡ್ತಾರೆ. ಹನುಮೇಶ್ ಶಾವ್ಗಲ್ ಉತ್ತರ ಕರ್ನಾಟಕದ ಕಡೆ ಒಂದು ಭಾಷೆ ಇದೆ, ಒಂದು ಮಾತಿದೆ. ನೋಡುವಂತದ್ದಿದೆಯಲ್ಲ. ಹನುಮೇಶ್ ಶಾವ್ಗಲ್ ಸರ್ ಉತ್ತರ ಕರ್ನಾಟಕದಲ್ಲಿ ಅಂತಾರೆ ಗಡ್ಡಕ್ಕೆ ಬೆಂಕಿ ಹಚ್ಚಿದಾಗ ಬಾವಿ ತೋಡಕ್ ಹೊಂಟ್ರಂತೆ ಅಂತ. ಹಂಗಾಗ್ಲಿಲ್ವ ಅದು ಪರಿಸ್ಥಿತಿ? ನೋಡಿ, ಕೇಂದ್ರ ಸರ್ಕಾರ ಸಾಕಷ್ಟು ಮೆಜರ್ಸ್ ಅನ್ನ ತೆಗೆದುಕೊಂಡಿದೆ ಕೂಡ. ಇದು ದೀರ್ಘಕಾಲದ ಯುದ್ಧ ಆಗಿರೋದ್ರಿಂದ ಸಮಸ್ಯೆ ಆಗಿದೆ. ಅದು ಇಷ್ಟು ಸಮಸ್ಯೆ ಆದ್ರೂ ಕೂಡ ಯಾವುದನ್ನು ನಿಯಮಗಳನ್ನ ಜಾರಿಗೆ ತಂದಿಲ್ಲ. ಕಾನೂನಾತ್ಮಕವಾಗಿ ಯಾವ್ದಾದ್ರು ಕೇಂದ್ರ ಸರ್ಕಾರ ಆದೇಶವನ್ನು ಕೊಟ್ಟಿದ್ಯಾ? ಮುಂದೆ ಅಂತ ಪರಿಸ್ಥಿತಿ ಬರ್ಬಹುದೇನೋ. ಆದ್ರೆ ಹಿಂದೆ ಇದೇ ದೇಶದಲ್ಲಿ ಆರ್ಥಿಕ ಸಮಸ್ಯೆ, ಆಹಾರ ಭದ್ರತೆ ಸಮಸ್ಯೆ ಬಂದಾಗ ಕಾಂಗ್ರೆಸ್ ಸರ್ಕಾರ ಅದನ್ನ ನಿಭಾಯಿಸಕ್ಕಾಗ್ದೇನೆ ಕಾನೂನಾತ್ಮಕವಾಗಿನೇ ಎಮರ್ಜೆನ್ಸಿಯನ್ನ ತಂದಿದ್ದು ಅನ್ನುವಂಥದ್ದನ್ನ ನಾವು ಅರ್ಥ ಮಾತನಾಡಿಸ್ತೀನಿ. ಅನೇಕ ವಿಚಾರಗಳಿದ್ದಾವೆ, ಯಾಕಂತ ಹೇಳಿದ್ರೆ ಸಮಯದ ಅಭಾವ ಇದೆ. ಮಾತನಾಡಿಸ್ತಾ ಹೋಗ್ತೀನಿ ಅನೇಕ ವಿಚಾರಗಳನ್ನ ಸಂಬಂಧಪಟ್ಟಂತೆ. ಅದಕ್ಕೂ ಮುನ್ನ ಸ್ಮಾಲ್ ಬ್ರೇಕ್.